ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೇವೆ ನೋಡ್ರಿ. ಬರ್ರಿ ಫ್ರೆಂಡ್ಸ್, ಇವಾಗ ಹೊಲದಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಮುಂಜಾನೆ ಲಾಗ ಸ್ಟಾರ್ಟ್ ಮಾಡೋದಾಗಿಲ್ರಿ. ಇವಾಗ ಟೈಮ್ ಬಂದುಬಿಟ್ಟು 11-12 ಗಂಟೆ ಆಲಾಗತ್ತೈತ್ರಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ಒಂದು ಮಧ್ಯಾಹ್ನ ಆಲಾಗತ್ತೈತ್ರಿ, 12-12 ಆಲಾಗದ ನೋಡ್ರಿ ಇವಾಗ. ಬರ್ರಿ ಫ್ರೆಂಡ್ಸ್, ಎಲ್ಲರೂ ಕಬ್ಬಿನ ಬುಡ್ಚಿ ಏನತ್ತ ಕಬ್ಬಿನ ಬುಡ್ಚಿ ಆತೇವ್ರಿ. ಇಲ್ಲಿ ನೋಡ್ರಿ ಲಯತ್ತೇವೆ ನೋಡ್ರಿ. ಇವೇನು ತುಕಡಿ ಇರ್ತಾವಲ್ರಿ ಇಂಥವ್ರಿ ಇವು ಒಯ್ಯಾಗತ್ತೀನಿ ರೀ. ಯಾರೂ ಇಲ್ಲರಿ ಹೊಲ್ದಾಗ, ನಾನೇ ಒಬ್ಬಾಕಿನೇ ಒಯ್ಯಾಗತ್ತೀನಿ ರೀ. ನೋಡ್ರಿ ಇಲ್ಲಿ ಹಾಸ್ಟೆಲ್ ಅದಾವ್ರಿ. ಇಲ್ಲೇ ಹಾಸ್ಟೆಲ್ ಬಲ್ಲೇ ಕಬ್ಬಿತ್ತಲ್ರಿ. ಇದು ಮನೆ ಕಡ್ದಾರಲ್ರಿ, ಕಡ್ದ ಬಳಕ ಸುಟ್ಟಿ ತಳ ತುಕಡಿ ಬಿದ್ದಿರ್ತಾವಲ್ರಿ, ಅವು ತುಕಡಿ ಒಯ್ಯಾಗತ್ತೀನಿ ರೀ ನಾನು. ಸ್ವಲ್ಪ ಅದಾವ್ರಿ, ಅದೆಷ್ಟು ಐ ಅಂತ ಹೇಳಿದ್ರು. ಆಯ್ತು ಅಂತೇಳಿ ಅದೆಷ್ಟು ಒಯ್ಯಾಗತ್ತೀನಿ ರೀ. ಇದಿಟ್ಟು ಆಯ್ತು ಅಂದ್ರೆ ಆಯ್ತು ರೀ. ನಾಳೆ ಇಲ್ಲಿ ಬೆಳಗ್ಗೆ ಹೇಳಿರಿ ಕಸ ಅದಂತೇಳಿ ಅಲ್ಲೇ ಕಬ್ಬಿನಾಗ ಮೊನ್ನೆ ತೆಗ್ದೀವಲ್ರಿ, ಅದು ಕಬ್ಬಿನಾಗ ಮತ್ತು ಹುಲ್ಲು ಎದ್ದದ್ರಿ. ಅದಕ್ಕೆ ಕಸ ಅದಂತೇಳಿರು. ಅವ್ರೇನೋ ಎಲ್ಲೋ ಹೋಗ್ಯಾರತ್ರಿ ಮತ್ತೊಂದು ತೋಲಿ. ಅದಕ್ಕೆ ಇವತ್ತು ಬರೋದಾಗಲ್ಲ ನೋಡೋಣ್ರಿ, ನಾಳೆಗೆ ಬರ್ತೀವಿ ಅಂತ ಹೇಳಿದ್ರು. ಆಯ್ತು ತಗೋರಿ ಅಂಥೇಳಿ ಮತ್ತು ನಾರು ಏನು ಮಾಡಲ್ರಿ ಏನನ್ನ ಅಲ್ಲಿ ಕಬ್ಬಿನ ಬುಡ್ಚವ ಒಯ್ಯಿರಿ ಅಂತ ಹೇಳಿದ್ರು ಅವರು. ಅವಿಷ್ಟು ಒಯ್ಯಾಗತ್ತೀನಿ ರೀ ನಾನು. ನಾಳೆಗೆ ಮತ್ತು ಅದು ಕಸ ಅದ ರೀ ಅಲ್ಲೇ ಕಬ್ಬನಾಗ ರೀ. ಮನೆ ಸನಿ ಆಗ್ತದೆ ರೀ. ಮನೆ ಎಲ್ಲಕ್ಕೆ ಏನು ಭಾಳ ದೂರ ಇಲ್ರಿ. ನೋಡ್ರಿ ಇಲ್ಲೇ ಐತ್ರಿ, ಅಲ್ಲಿ ತೆಂಗಿನ ಗಿಡ ಐತಲ್ರಿ, ಅಲ್ಲೇ ಅದ ರೀ. ನಾನೇ ಸುಮ್ಮ ಕೂತು ಏನು ಮಾಡಲಿ ಅಂತೇಳಿ ಬಂದೀನಿ ರೀ ಫ್ರೆಂಡ್ಸ. ಬರ್ರಿ, ಎಲ್ಲರೂ ಹೆಂಗಿದ್ರಿ ಅಂತೇಳಿ ಕಮೆಂಟ್ದಾಗ ತಿಳಿಸ್ರಿ. ನಾವಂತರೂ ಚೆಂದಿದ್ದೇವೆ ನೋಡ್ರಿ. ಕೆಲಸ ಮಾಡತ್ತಿದ್ರಿ ನಾನು. ಒಂದು ಸ್ವಲ್ಪ ಅಯ್ಯೋದು, ಆಮೇಲೆ ಒಂದು ಸ್ವಲ್ಪ ಕುಂದ್ರದು ಮಾಡಾಕತ್ತಿದ್ರಿ. ಮಾಮನು ವಾಡಿ ತರಕ್ಕೆ ಹೋಗ್ಯಾರ್ರಿ ಅವರು. ಆಮೇಲೆ ನಮ್ಮ ಮಾಲಕರ ಬಲ್ಲಿ ರಚ್ಚು ರಾಧಿಕ ಅಲ್ಲೇ ಕೂತಾರ್ರಿ ಅವರು. ಯಾಕಂದ್ರೆ ಅವ್ರಿಗೆ ಅವ್ರು ಹೇಳಿದ್ರಿ, ಇದು ನಿಮ್ಮ ಪಪ್ಪಂಗೆಲ್ಲ ಚಾಕ್ಲೇಟ್ ತರಿಸ್ತೀನಿ, ನೀವು ಇಲ್ಲೇ ಕುಂದ್ರಿ, ಹೋಗ್ಬೇಡ್ರಿ ನಿಮ್ಮ ಮಮ್ಮಿನೂ ಕೂಡ ನಾನು. ಅವರು ಅಲ್ಲೇ ಕೂತ್ರಿ ಅವರು, ಹಂಗೆ ಹೇಳೋಣ. ಬರ್ರಿ ಇವಾಗ ಇದೇ 5 ಕೆರೆ. ನಾವು ಮಧ್ಯಾಹ್ನ 2ಕ್ಕೆ ಊಟ ಬಿಡ್ತೀವಿ ರೀ. 2 ತನ ಐತೀನಿ ರೀ ಫ್ರೆಂಡ್ಸ. 5 ಮತ್ತು ಚಂತನ 5 ಕೆರೆ ಮತ್ತು ಚಂಜಿ ಮಾಡಿ ಹೋಗಿ ಅಡುಗೆ ಅಂತ ಮಾಡ್ಬೇಕಲ್ರಿ. ಈಗ ಎಷ್ಟು ಆಗ್ತದೆ ಅಷ್ಟು ಐತೀನಿ ರೀ. ಭಾಳ ಅದ ರೀ ಹೊಲ. ಇನ್ನು ಸ್ವಲ್ಪ ಇದೇನು ರೀ, ಹಿಂದಿಂದು ಎಷ್ಟು ಅದಲ್ರಿ ಅಷ್ಟು ಹೊಲ ಐಬೇಕು ರೀ. ಲೈಟ್ ಕಂಬ ಕಾಣತ್ತದಲ್ರಿ ಅಲ್ಲಿ ತನ. ಈ ಕಡೆ ಐದೇನು ರೀ, ಸ್ವಲ್ಪ ಐದೇನು ರೀ ಈ ಕಡೆನ. ಆಗಳೇ ಬಂದೀನಿ ರೀ 11 ಗಂಟೆಗತ್ತ. ನಾನು ಅವರು ಕಸಕ್ಕೆ ಬರ್ತಾರ ಅಂತೇಳಿ ನೋಡಿದ್ರಿ. ಬರಲಿಲ್ಲ ರೀ ಅವರು. ಬರ್ಲಾರ ಬಟ್ಯಾಕ ಇವಾಗ ಇದು ಮಾಡ್ಬೇಕಂತ ಇದಕ್ಕರೆ ಕೆಲ್ಸಕ್ಕೆ ಹಚ್ಚದ ರೀ ಮಾಲಕರು. ಹಚ್ಚನ ಇದೆಷ್ಟು ಮಾಡ್ಬಾಯಿ ಅಂತ ಹೇಳಿದ್ರು. ಅದಕ್ಕೆ ಐಲ್ಯಾಕೆ ಬಂದೀನಿ ರೀ ನಾನೇ. ಮತ್ತು ಮಧ್ಯಾಹ್ನಕ್ಕೆ ಊಟಕ್ಕೆ ಹೋಗ್ಬೇಕು ರೀ. ಊಟಕ್ಕೆ ಹೋಗಿ ಎಲ್ಲ ಕೆಲಸ ಅಂತ ಆಗ್ಯದ ರೀ ಅಲ್ಲಿ. ಊಟ ಮಾಡಿವು, ಅವು ಇವು ಬಾಂಡೆ ಇರ್ತಾವಲ್ರಿ, ಅವೆಲ್ಲ ತಿಕ್ಕಿ ಮಾಡಿ ಮತ್ತು ಮಧ್ಯಾಹ್ನದಿಂದ ಬಂದು ಕೆರೆ ಚಂತನ ಕೆಲಸ ಮಾಡ್ಬೇಕು ನೋಡ್ರಿ. ಭಾಳ ಅಂದ್ರೆ ಭಾಳ ಕೆಲಸ ಅದ ರೀ. ಇಷ್ಟೇ ಅಯ್ಯದ ರೀ. ಒಂದು ಗಳಿಗೆ ಅಯ್ಯದು, ಒಂದು ಗಳಿಗೆ ಕುಂದ್ರದು, ಅಷ್ಟೇನು ಹೈರಾಣ ಅನ್ಸಲ್ರಿ. ಬರ್ರಿ, ಐತೀನಿ ರೀ ನಾನು 5 ಕೆರೆ. ಮತ್ತೆಲ್ಲರಿಗೂ ಹಿಂದ್ರ ಕಡ್ರೆ ಸಿಗ್ತೀನಿ ರೀ ಫ್ರೆಂಡ್ಸ. ಎಲ್ಲರೂ ಹೆಂಗಿದ್ದೀರಿ ಅಂತೇಳಿ ಕಮೆಂಟ್ ಮಾಡಿರಿ. ನಾವಂತೂ ಚೆಂದಿದ್ದೇವೆ ನೋಡ್ರಿ. ಆಮೇಲೆ ಅವರು ಎಲ್ಲರೂ ಆರಾಮದಾರಿ ನಮ್ಮ ರಚ್ಚು ಅತ್ತ. ನಮಗೆ ಮೊನ್ನೆ ಒಂದು ಸ್ವಲ್ಪ ನೆಗಡಿ ಬಂದಿತ್ತಲ್ರಿ, ಇವಾಗ ಒಂಚೂರು ಕಮ್ಮಿ ಆಗೈತ್ರಿ. ಇಲ್ಲಿಕಂದ್ರೆ ಥಂಡ್ಯಾಗ ನೋಡ್ರಿ ತುಟಿ ಎಲ್ಲ ಹೆಂಗಾಗ್ಯಾವ ಅಂತೇಳಿ. ಥಂಡ್ಯಾಗ ಭಾಳ ಅಂದ್ರೆ ಭಾಳ ಥಂಡಿ ಅದ ರೀ. ಥಂಡಿ ಬಿಟ್ಟು ಮುಂಜಾನೆ ಏಳೋಕ್ಕೆ ಒಲ್ಲ ಅನ್ನಿಸ್ತದೆ ರೀ, ಅಷ್ಟು ಥಂಡಿ ಬಿಡ್ತದೆ. ಅಂದ್ರೂ ಭೀ ಕೆಲ್ಸಕ್ಕೆ ಹೋಗೋದಿರ್ತದೆ, ಅಡುಗೆ ಅಂತ ಮಾಡೇಬೇಕಲ್ರಿ. ಅದಕ್ಕೆ ಎದ್ದು ಒಂದು ಸ್ವಲ್ಪ ಉರಿ ಕಾಸ್ಕೊಂಡು ಮಾಡಿ ಎಲ್ಲ ಕೆಲಸ ಮಾಡೋದ್ರಾಗ ಟೈಮೇ ಹೋಗ್ತದೆ ರೀ. ಅದಕ್ಕಲಾಗೆ ಯಾಕಿದ್ರೆ ಇರ್ಲಿಕ್ಕತ್ತೆ ಥಂಡ್ಯಾಗೆ ಹೇಳ್ತೇವೆ ರೀ ನಾವಂತರೂ. ನಾನು ಬರ್ರಿ ಎಲ್ಲ ಕೆಲಸ ಇದು ಕಬ್ಬಿನ ಮುಡ್ಚಿ ಐತೇನು ರೀ. ಮತ್ತು ಅವ್ರು ಕೂತಿದ್ದು ನೋಡಿದ್ರೆ ಕುಂದಿರ್ತೇನಂತೆ ಬೈತಾರೆ ರೀ ಮಾಲಕರು. ಅದಕ್ಕೆ ಬರ್ರಿ ಫ್ರೆಂಡ್ಸ, ನಾನು ಪಟ ಅಂತೇಳಿ ಐತೀನಿ ರೀ. ಊಟಕ್ಕೆ ಬಿಡಾಟಿಗೆ ಒಂದು ಸ್ವಲ್ಪ ಹೊಲ ಕಾಣ್ಬೇಕಲ್ರಿ. 5ಕ್ಕೆ ತುಸುನೇ ಐದೀನಿ ರೀ. ಇಟ್ಟತನ ಒಂದು 11ಕ್ಕೆ ಬಂದೀನಿ. 12 ಗಂಟೆ ಆಲತ್ತ. ಒಂದು ತಾಸ್ನಾಗ ಒಂದು ಜರನೂ ಐದಿಲ್ಲ ರೀ. ತುಸುನೇ 5 ಕೆರೆ ಕೂತ್ಬಿಟ್ಟೇನಿ ರೀ ನಾನು. ನೋಡ್ರಿ ಫ್ರೆಂಡ್ಸ, ಸಂಜೆ ಕಡೆಗೆ ಬಜ್ಜಿ ಮಾಡ್ಬೇಕಂತೇಳಿ ನೋಡ್ರಿ ಇಲ್ಲಿ ಮೆಣಸಿನ್ಕಾಯಿ ಈ ರೀತಿ 2 ಪೀಸಾಗಿ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಒಂದ್ರೊಳಗೆ ಈ ರೀತಿ 2 ಮಾಡ್ಕೊಂಡು ಇಟ್ಕೊಂಡೀನಿ ರೀ ನಾನು. ಇವ ಕಾಂಟದೊಡ ರಚ್ಚು ಮೆಣಸಿನ್ಕಾಯಿ ಕಾಂಟ ಹೊಂಟದ್ರಿ. ಆಮೇಲೆ ಈ ಚಿಕನ್ ನೋಡ್ರಿ, ಇಲ್ಲಿ ಚಿಕ್ಕ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡೀನಿ. ಆಮೇಲೆ ಇಲ್ಲಿ ಉದ್ದುದ್ದಾಗಿ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡೀನಿ ರೀ ಫ್ರೆಂಡ್ಸ. ನೋಡಿರಿ, ಆಮೇಲೆ ಇವಕ್ಕೆ ಪದ್ರ ಮಾಡಕ್ಕೆ ಬರ್ತದೆ ರೀ ಈ ರೀತಿ. ನೋಡಿರಿ, ಇದು ರೀ ಚಿಕ್ಕ ಪೀಸ್ ಕಟ್ ಒಂದ್ರದಾಗ ಆ್ಯಡ್ ಮಾಡಿಕೊಂಡು ಚಿಕ್ಕ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡ್ರಿ ಮೆಣಸಿನ್ಕಾಯಿ. ಆಮೇಲೆ ಉಳ್ಳಾಗಡ್ಡಿ ರೀ 2 ತೊಗೊಂಡೀನಿ ರೀ. ಆಮೇಲೆ ಇಲ್ಲಿ ನೋಡಿರಿ ಹಿಟ್ಟು ರೀ,
ಕಡ್ಲಿ ಹಿಟ್ಟು ರೀ. ಕಡ್ಲಿ ಹಿಟ್ಟ ನಾನು ಅದ್ರೊಳಗೆ ಅಜ್ವೇನ ಆಮೇಲೆ ನೋಡಿರಿ ಎಷ್ಟು ಚೆಂದಾಗಿದೆ ಅಂಥೇಳಿ ಸೋಡಾ ಉಪ್ಪ ಹಾಕಿ ಎಲ್ಲ ನೀಟಾಗಿ ಕಲ್ಸ್ಕೊಂಡು ಇಟ್ಕೊಂಡಿನಿ ರೀ ನೆನ್ನಿಲ್ಲ ಅಂಥೇಳಿ. ಇವಾಗ ನೆನ್ನಿಲ್ಲ ಅಂತೇಳಿ ಇಟ್ಟೀನಿ ರೀ. ಆಮೇಲೆ ನೆನದ ಬಳಕ ಬಜ್ಜಿ ಮಾಡಂಬ್ರಿ ಫ್ರೆಂಡ್ಸ. ಎಲ್ಲ ರೆಡಿ ಮಾಡಿ ಇಟ್ಟೀನಿ ರೀ. ಇವಾಗ ನೋಡ್ರಿ ಫ್ರೆಂಡ್ಸ ಎಣ್ಣೆ ಕಾಯಕ್ಕಿಟ್ಟಿ ನೋಡ್ರಿ. ಎಣ್ಣೆ ಕಾಯ್ದದ್ರಿ. ಇವಾಗ ನಾನು ಇಲ್ಲಿ ನೋಡ್ರಿ ಕಡ್ಲೆ ಹಿಟ್ಟಿನಾಗ ಮೆಣಸಿನ್ಕಾಯಿ ಹಾಕಿ ಇಟ್ಟೀನಿ ರೀ. ಇವಾಗ ಒಂದೊಂದಾಗಿ ಬಿಡ್ತೀನಿ ನೋಡ್ರಿ ಫ್ರೆಂಡ್ಸ. ಮೆಣಸಿನ್ಕಾಯಿ ಬಜ್ಜಿಗೆ ಒಂದು ಸ್ವಲ್ಪ ಗಟ್ಟಿ ಹಿಟ್ಟು ನಾದ್ಕೊಂಡಿದ್ರಿ. ಯಾಕಂದ್ರೆ ಭಾಳ ತಿಳಿ ಆಯ್ತಂದ್ರೆ ಒಂದು ಸ್ವಲ್ಪ ಆಳಸ್ ಆಯ್ತಂದ್ರೆ ಹಿಂಗೆ ಫುಲ್ ಶಾವ್ಗೆ ಎಳೆ ಬಿದ್ದಂಗೆ ಬೀಳ್ತೈತೆ ರೀ ಹಿಟ್ಟು ಬಜ್ಜಿ ಬಿಡೋ ಮತ್ತಿಗೆ. ಅದ್ರ ಕಲೆಗೆ ಒಂದು ಸ್ವಲ್ಪ ಗಟ್ಟಿ ನಾದೀನಿ ರೀ. ನೋಡಿರಿ ಬಜ್ಜಿ ಎರಡು ಚಂದ ಎಣ್ಣೆಯಾಗ ತೇಲಾಗತ್ತಾವ ಅಂಥೇಳಿ ಎಣ್ಣೆ ಜಾಸ್ತಿ ಹಾಕೀನಿ ರೀ ನಾನು ಅಂಜಾರ. ಯಾಕಂದ್ರೆ ಸ್ವಲ್ಪ ಹಾಕಿ ಎಣ್ಣೆ ಮಾಡಾಕತ್ತೇವಂದ್ರೆ ತೆಳ್ಳಗೆ ಆಗ್ಬಿಡ್ತಾವೆ ರೀ ಬಜ್ಜಿ. ಅದ್ರ ಕಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಯಾರೆ ಜಾಸ್ತಿ ಎಣ್ಣೆ ಹಾಕಿ ಈ ರೀತಿ ತೇಲಂಗೆ ಹಾಕ್ಬೇಕ್ರಿ. ದಮ್ಮು ದಮ್ಮು ದಪ್ಪ ದಪ್ಪ ಆತಾವ್ರಿ, ಉಬ್ಬತಾವ್ರಿ. ಇಲ್ಲಿಕಂದ್ರೆ ಒಂದು ಸ್ವಲ್ಪ ಕಡಿಮೆ ಎಣ್ಣೆ ಹಾಕ್ದೇವಂದ್ರೆ ತೆಳ್ಳಗೆ ಆತಾವ್ರಿ, ಹಲ್ಚಿ ನಮನ ಬಿಡ್ತಾವ್ರಿ. ಅದ್ರ ಕಲೆಗೆ ಈ ರೀತಿ ಮಾಡ್ಕೊಂಡು ನೋಡ್ರಿ ನಾ ಎಣ್ಣೆ ಹಾಕ್ಯಾರಿ. ಇದು ನೋಡ್ರಿ ಹಸಿ ಐತೆ ನೋಡ್ರಿ ಒಂದು ಸ್ವಲ್ಪ ಹತ್ಕೊಂಡ್ಬಿಡ್ತಲ್ಲಿ ಎಣ್ಣೆ ಮ್ಯಾಲೆ ಮ್ಯಾಲೆ ಇದು ಮಾಡಿತಿಲ್ರಿ ನಾನು, ಬರೀ ಕಾಯ್ದಿತ್ತು ಅದಕ್ಕೆ ಹಾಗೆ ಬಿಟ್ಟಲ್ರಿ. ಅದಕ್ಕೆ ನೋಡ್ರಿ ಚಂದ ಹಿಟ್ಟು ಕೆಂಪಗಾಲಾಗತ್ತಾವ ಅಂಥೇಳಿ ಹಿಟ್ಟು ಮಸ್ತ್ ಅದ ರೀ. ಅಂಗಡಿ ಒಳಗಿಂದ ಹಿಟ್ಟು ಅದಲ್ರಿ, ಚಂದ ಇರ್ತದೆ ರೀ ಹಿಟ್ಟು. ಜಿಗಿ 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 ಅಂತೂ ಭಾಳ ಜಿಗಿ ಆಗಿತ್ತು ರೀ ಹಿಟ್ಟು, ಭಾಳ ಅಂದ್ರೆ ಭಾಳ ಸಾಫ್ಟ್ ಆಗಿತ್ತು. ಅದಕ್ಕೆ ಫಸ್ಟ್ ಮೆಣಸಿನ್ಕಾಯಿ ಬಜ್ಜಿ ಬಿಡ್ಬೇಕಂತೇಳಿ ಮೆಣಸಿನ್ಕಾಯಿ ಬಜ್ಜಿ ಬಿಟ್ರಿ. ಯಾಕಂದ್ರೆ ನಮ್ಮ ಶಾದೊಂದು ಡಿಮ್ಯಾಂಡ್ ಅದ ರೀ. ಇದು ಉಳ್ಳಾಗಡ್ಡಿ ಬಜ್ಜಿ ತಿನ್ನಂಗಿಲ್ಲ ರೀ ಈಕಿ, ಬರೀ ಮೆಣಸಿನ್ಕಾಯಿ ಬಜ್ಜಿನೇ ಬಿಡ್ತಾಳ್ರಿ. ಮೆಣಸಿನ್ಕಾಯಿ ಕಡಿಗೆ ಇಟ್ಕೆರೆ ಆಮೇಲೆ ಬಜ್ಜಿ ತಿಂತಾಳ್ರಿ. ನೋಡ್ರಿ ಎಷ್ಟು ಭಾರಿ ಈಗ ಬಜ್ಜಿ ಅಂಥೇಳಿ. ಇವಾಗ ಪ್ಲೇಟ್ದಾಗ ತೆಗಿಯತ್ತಿ ನೋಡ್ರಿ ಫ್ರೆಂಡ್ಸ. ನೋಡಿದ್ರೆ ಬಾಯಿ ನೀರು ಬಿಡಾಕತ್ತವ್ರಿ, ಅಷ್ಟು ಚಂದ ಆಗ್ಯಾವ್ರಿ. ನಾನು ಈ ಕಡೆ ಮಾಡ್ತೀನಿ, ಅವ್ರು ಈ ಕಡೆ ಹಾಗೆ ತಿಂತಾರ್ರಿ. ಯಾಕಂದ್ರೆ ಬಿಸಿ ಬಿಸಿ ಇರೋದ್ರಾಗೆ ಟೇಸ್ಟ್ ಬರ್ತಾವಲ್ರಿ, ಅದಕ್ಕಲಾಗೆ ಈ ಕಡೆ ಹಾಗೆ ತಿಂದು ಬಿಡ್ತಾರ್ರಿ ಅವರು. ಈಗ ಬಜ್ಜಿ ಮಾಡೀನಿ ಈಗ ಇದು ತಿನ್ನೋಕ್ಕೆ ತೋತಾರ್ರಿ ಅವರು. ಇದಾಗನ ಈರುಳ್ಳಿ ಬಜ್ಜಿ ಬಿಡ್ತೀನಿ ರೀ. ಫಸ್ಟ್ ಹಿಟ್ಟು ಕಲ್ಸ್ಕೊಬೇಕಲ್ರಿ ಮೊದಲ. ನೋಡಿರಿ ಇಷ್ಟು ಬಜ್ಜಿ ಬಿಟ್ಟೀನಿ. ಇದ್ರಾಗ ಹಾಗೆ ತಿಂದಾರ್ರಿ ಅರ್ಧ. ಈಸು ಬಜ್ಜಿ ಇದು ಆಗ್ಯಾವು ಮೆಣಸಿನ್ಕಾಯಿ ಬಜ್ಜಿ, ಮಿರ್ಚಿ ಬಜ್ಜಿ ನೋಡ್ರಿ ಅವು. ಇವಾಗ ಕಾಂದ ಬಜ್ಜಿ ಬಿಡಾಕತ್ತೀನಿ ರೀ. ಕಾಂದ ಅಂದ್ರೆ ಉಳ್ಳಾಗಡ್ಡಿ ರೀ. ನಾನು ಜಲ್ದಿ ಭಾಳ ಅಂದ್ರೆ ಬಾಯಿಗೆ ಆಟೋಮೆಟಿಕ್ಲಿ ಕಾಂದ ಬಜ್ಜಿ ಅಂತ ಬರ್ತದೆ ರೀ. ಅದ್ರ ಕಲೆಗೆ ಕಾಂದ ಬಜ್ಜಿ ಅಂದ ನಾನು. ಉಳ್ಳಾಗಡ್ಡಿ ಬಜ್ಜಿ ಮಾಡೋಕೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದಲ್ರಿ, ಉಳ್ಳಾಗಡ್ಡಿ ಹಾಕ್ಕೊಂಡು ಹಿಟ್ಟು ನೋಡ್ಕ್ಯಾರೆ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಎಷ್ಟು ಹಾಕ್ಕೊಂಡ್ರಿ. ಖಾರ ಬೇಕಂತ್ರಿ ಮಾಮಾಗ, ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದಲ್ರಿ ಅವಿಷ್ಟು ಹಾಕ್ಕೊಂಡು ಇವಾಗ ನೋಡ್ರಿ ಚೆಂದಾಗಿ ಕಲ್ಸಾಕತ್ತೀನಿ. ಕಲಸು ಮತ್ತಿಗೆ ತಾನೇ ಪದರಾಗಿ ಬಿಸ್ತವ್ರಿ ಅವು. ಅದ್ರ ಕಲೆಗೆ ಹಾಗೆ ಕಿವ್ಚಾತೀನಿ ರೀ ಅದಕ್ಕೆ ಹಿಟ್ಟಿಗೆ. ಆಮೇಲೆ ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಉಪ್ಪು ಬರೋಬ್ಬರಿ ಆಗಿತ್ತು ಅಂತ ಹೇಳಿದ್ರಿ ಮಾಮ. ಅದಕ್ಕೆ ಉಪ್ಪು ಹಾಕಬೇಡ ಅಂತ ಹೇಳಿದ್ರು. ಟೇಸ್ಟ್ ಭಾರಿ ಆಗ್ಯದವು, ಉಳ್ಳಾಗಡ್ಡಿ ನೀಟ್ ಹಾಕ್ಬಿಡು ಏನಾಗಂಗಿಲ್ಲ ಅಂದರು. ನೋಡಿರಿ ಇವಾಗ ರೆಡಿ ಆಯ್ತಲ್ರಿ. ಬರ್ರಿ ಇವಾಗ ಎಣ್ಣೆಗೆ ಬಿಡೋಣಂತ. ಎಣ್ಣೆ ಕಾಯ್ದಿದ್ದೇ ಇತ್ತು, ಉರಿ ಹಚ್ಚಿದ್ರಿ. ಅದಿಷ್ಟು ಕಲ್ಸ್ಕೊಳ್ಳೋಣ. ಹಾಗೆ ಇವಾಗ ಉಳ್ಳಾಗಡ್ಡಿ ಬಜ್ಜಿ ಬಿಡಾಕತ್ತಿ ನೋಡಿರಿ. ಒಂದು ಸ್ವಲ್ಪ ಭಾಳ ದಮ್ಮು ಬಿಡಬಾರ್ದ್ರಿ ಇವು. ಯಾಕಂದ್ರೆ ಉಳ್ಳಾಗಡ್ಡಿ ಇರ್ತಾವಲ್ರಿ, ಉಳ್ಳಾಗಡ್ಡಿ ಚೆಂದಾಗಿ ಮೆತ್ತಗಾಗತ್ತನ ಒಂದು ಸ್ವಲ್ಪ ಅಟ್ಟೆ ತೆಳ್ಳಗಾಗಿ ಬಿಡ್ಬೇಕ್ರಿ. ಒಂದು ಸ್ವಲ್ಪ ಕೈಯಾಗಿ ಹಿಟ್ಟು ತೊಗೊಂಡು ಈ ರೀತಿ ಬಿಡಾಕತ್ತಿ ನೋಡ್ರಿ ನಾನು. ನೋಡಿರಿ ಎಷ್ಟು ಭಾರಿ ಆಗತ್ತವ ಅಂಥೇಳಿ. ಉಳ್ಳಾಗಡ್ಡಿ ಬಜ್ಜಿ ಅಂತ ಭಾಳ ಅಂದ್ರೆ ಭಾಳ ಇಷ್ಟ ರೀ ಫ್ರೆಂಡ್ಸ್ ನನಗೆ. ಮೆಣಸಿನ್ಕಾಯಿ ಬಜ್ಜಿಗಿಂತ ಉಳ್ಳಾಗಡ್ಡಿ ಬಜ್ಜಿ ಭಾಳ ಫೇವ್ರೇಟ್ ರೀ ನನಗೆ. ಅದ್ರ ಕಲೆಗೆ ಉಳ್ಳಾಗಡ್ಡಿ ಬಜ್ಜಿ ಭಾಳ ಮಾಡ್ತೀನಿ ರೀ ನಾನು ಯಾವಾಗೂ. ಅವ್ರಿಗೆ ಮೆಣಸಿನ್ಕಾಯಿ ಬಜ್ಜಿ ಮಾಡಿಕೊಟ್ಟಂದ್ರೆ ಭೀ ನನಗಂತೇಳಿ ನಾನು ಉಳ್ಳಾಗಡ್ಡಿ ಬಜ್ಜಿ ಮಾಡ್ಕೊತೀನಿ ರೀ ಕಡೆಗೆ. ಅದಕ್ಕೆ ಫಸ್ಟ್ ಅವ್ರಿಗೆ ಮಾಡಿಕೊಟ್ಟು ಆಮೇಲೆ ಬಿಸಿ ಬಿಸಿ ಬಜ್ಜಿ ತಿನ್ಬೇಕಂತೇಳಿ ನಾನು ಉಳ್ಳಾಗಡ್ಡಿ ಬಜ್ಜಿ ಮಾಡಿ ಇದು ಮಾಡಿದ್ರಿ. ಫಸ್ಟ್ ಚಹಾ ಕುಡ್ದೀನಿ ರೀ ಒಂದು ಸ್ವಲ್ಪ. ತಲೆ ಇವಾಗ ಅಷ್ಟೇನು ತಲೆ ಇದು ಇಲ್ಲರಿ. ಮುಂಜಾನೆ 2 ಹೊತ್ತು ಚಹಾ ಬೇಕು ರೀ ನನಗಂತರೂ. ನಮ್ಮ ಮಾಮ ಬೈತಾರಂದ್ರು, ನಾನಂತೂ ಕೇಳಂಗೆ ಇಲ್ರಿ. ಅಂದ್ರೆ ಭೀ ಚಹಾ ಮಾಡಿ ಕುಡಿತೀನಿ ರೀ. ಅವ್ರು ಕುಡಿಯಂಗಿಲ್ಲ ರೀ. ಅಂದ್ರೆ ಅವರು ಒಂದು ಒಳ್ಳೇದಕ್ಕೆ ಬೈತಾರೆ ರೀ. ರಕ್ತ ಸುಡ್ತದ, ಚಹಾ ಕುಡಿಬಾರ್ದು ಭಾಳ, 1 ಟೈಮ್ ಕುಡಿ ಅಂತ ಹೇಳ್ತಾರೆ. ಅಂದ್ರೆ ಭೀ ನಾ ಕೇಳಂಗಿಲ್ಲ ರೀ. 2 ಟೈಮ್ ಚಹಾ ಕುಡ್ತೀನಿ ರೀ ನಾ. ಅದಕ್ಕೆಲ್ಲ ಬೈತಾರೆ ರೀ ಅವ್ರು ನನಗೆ. ಚಹಾ ಇವತ್ತು ದೌಂತಿ ಇಲ್ಲ ಅಂತೇಳಿ ಇದು ಮಾಡಿದ್ದಲ್ರಿ, ಖಾಲಿ ಬಿಟ್ಟಿದ್ದ. ಆಮೇಲೆ ಮಾಲಕರು ಇದಿಟ್ಟು ದೌಂತಿ ಮಾಡೋಣ, ಅದಿಟ್ಟು ದೌಂತಿ ಮಾಡಿ ಬಂದು ಅಡುಗೆ ಏನು ಮಾಡ್ಬೇಕು ಗೊತ್ತಾಗಲ್ಲಾರ ಬಟ್ಟೆಕ ನಮ್ಮ ರಾಧಿಕಾನು ಆಮೇಲೆ ನಮ್ಮ ಮಾಮ ಬಜ್ಜಿ ಮಾಡು ಅಂತ ಹೇಳಿದ್ರು. ರೊಟ್ಟಿ ಇತ್ತು, ಆಮೇಲೆ ಒಂದು ಸ್ವಲ್ಪ ಟಮಾಟೆ ಸಾರಿತ್ತು, ಆಮೇಲೆ ಒಂದು ಹಾಲು ಕಾಸಿದ ಎಲ್ಲ ಮಾಡಿದ. ತಿನ್ನೋರು ಬಜ್ಜಿ ತಿಂತಾರೆ, ಇಲ್ಲಿಕಾರ ಹಸು ಆಯ್ತು ಊಟ ಮಾಡೋರು ರೊಟ್ಟಿ ಹಾಲು ಇಲ್ಲ ರೊಟ್ಟಿ ಸಾರೇ ಉಣ್ತಾರೆ ಅಂತೇಳಿ ನಾನು ಇದು ಮಾಡಿದ್ರಿ.
ಬಜ್ಜಿ ಕೂಡ ಚಪಾತಿ ಇರ್ಬೇಕು ರೀ, ಬಿಸಿ ಬಿಸಿ ಚಪಾತಿ ಟೇಸ್ಟ್ ಭಾರಿ ಇರ್ತದ. ಅದರ ಚಪಾತಿ ಮಾಡಂಗಿಲ್ಲ ರೀ, ಯಾಕಂದ್ರೆ ಲೇಟ್ ಆಗ್ಯದ್ರಿ ಇವಾಗೆ. ಅದ್ರ ಕಾಲಾಗೆ ಮತ್ತು ಹಿಟ್ಟನ ಆದಿ ಚಪಾತಿ ಮಾಡೋಕೆ ಲೇಟ್ ಆಗ್ತದ್ರಿ ಪೂರ. ಆಮೇಲೆ ಒಬ್ಬರ ಕಾಲಾಗ ನನ್ನ ಕಾಲಾಗ ಚಪಾತಿ ಮಾಡ್ಕೋಬೇಕಾದ್ರೆ ನನಗೆ ಇದು ಆಗ್ತದ್ರಿ. ಎಲ್ಲರೂ ಊಟ ಮಾಡ್ತೀರಂದ್ರೆ ಮಾಡ್ತಿದ್ರಿ, ಯಾರು ಅಲ್ಲಂತ್ರಿ. ಅದಕ್ಕೆ ನಾನೇ ಒಬ್ಬಾಕಿ ಕಾಲಾಗ ಎಲ್ಲಿ ಮಾಡಿ ನಡಿ ಆ ಕಡೆ ಅಂತೇಳಿ ಬಿಟ್ರಿ. ಇವಾಗ ನೋಡಿರಿ ಎಷ್ಟು ಕೆಂಪಗಾಗಿ ಫ್ರೈ ಆಗ್ಯಾವ ಅಂತೇಳಿ. ಇವಾಗ ಉಳ್ಳಾಗಡ್ಡಿ ಬಜ್ಜಿ ಅಂತೂ ರೆಡಿ ಆಗ್ಯಾವ್ರಿ. ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಕರಿಬೇಕು ರೀ ಇವಕ್ಕೆ, ಯಾಕಂದ್ರೆ ಒಳಗಿನ ಉಳ್ಳಾಗಡ್ಡಿ ಎಲ್ಲ ಮೆತ್ತಗಾಗಬೇಕಲ್ರಿ, ಚಂದ ಕುದಿಬೇಕಲ್ರಿ ಒಳಗಿನೆಲ್ಲ. ಅದ್ರ ಕಲೆಗೆ ಜಾಸ್ತಿ ಇಡ್ಬೇಕು ರೀ ಫ್ರೆಂಡ್ಸ. ನಿಮ್ಗೆ ಉಳ್ಳಾಗಡ್ಡಿ ಬಜ್ಜಿ ಯಾರ್ಯಾರಿಗೆ ಇಷ್ಟ ಅಂತೇಳಿ ನಂಗೆ ಕಮೆಂಟ್ದಾಗ ತಿಳಿಸ್ರಿ. ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ನೋಡಿರಿ ಉಳ್ಳಾಗಡ್ಡಿ ಬಜ್ಜಿ ಅಂತೂ. ಮೆಣಸಿನ್ಕಾಯಿ ಬಸಿ ಅಂದ್ರೆ ಮೆಣಸಿನ್ಕಾಯಿ ಬಜ್ಜಿ ಅದನ್ನು ಬಾಯಿಗೆ ಬರಲ್ಲಾಗಿದ್ರಿ. ಮೆಣಸಿನ್ಕಾಯಿ ಬಜ್ಜಿ ಅಂತೂ ನನಗೆ ಅಷ್ಟಕ್ಕಷ್ಟೇ, ಭಾಳ ಏನು ಇಷ್ಟ ಇಲ್ಲರಿ. ಉಳ್ಳಾಗಡ್ಡಿ ಬಜ್ಜಿ ಅಂದ್ರೆ ಭಾಳ ಫೇವ್ರೇಟ್ ನೋಡಿರಿ. ನಿಮ್ಗೆ ಯಾವ್ದು ಬಜ್ಜಿ ಇಷ್ಟ ಅಂತೇಳಿ ನಂಗೆ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ. ನನಗಂತೂ ಇದು ಭಾಳ ಅಂದ್ರೆ ಭಾಳ ಫೇವ್ರೇಟ್ ನೋಡಿರಿ. ಬರ್ರಿ ಇವಾಗ ಉಳ್ಳಾಗಡ್ಡಿ ಬಜ್ಜಿ ಅಂತೂ ರೆಡಿ ಆಯಿತು. ಇನ್ನೊಂದು ಎರಡು ಅದಾವ, ಅವು ಎರಡು ಬಿಟ್ಕೆರೆ ನಮ್ಮ ಉಳ್ಳಾಗಡ್ಡಿ ಬಜ್ಜಿ ನೋಡಿರಿ ಎಷ್ಟು ಮಸ್ತ್ ಆಗ್ಯಾವ ಅಂತೇಳಿ. ನಮಗಂತೂ ಟೇಸ್ಟ್ ಅಂತೂ ಭಾಳ ಅಂದ್ರೆ ಭಾಳ ಚಂದ ಆಗ್ಯಾವ ರೀ. ನಮ್ಮ ರಚ್ಚು ಬಂದು ಕೂತ್ರು ನೋಡ್ರಿ ಹೀಗೆ ತಿನ್ನಕ್ಕೆ. ಭಾಳ ಅಂದ್ರೆ ಭಾಳ ಲಗೇಜೆ ಬರ್ತಾಳ್ರಿ ಆಕಿ ತಿನ್ನಕ್ಕ. ಅದಕ್ಕೆ ಅಂಕ ಸರಿ ಅವ ಇಂದ್ರ ಕಡೆ ಕೊಡ್ತೀನಿ ಅಂತ ಹೇಳಿದ್ರಿ. ಆಕಿ ಉಳ್ಳಾಗಡ್ಡಿ ತಿನ್ನಂಗಿಲ್ಲ ರೀ, ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಕಡಿ ತೆಗೆದು ಕೊಡ್ತಾಳ್ರಿ ಆಕಿ. ಹೆಂಗಾಗ್ಯಾವ ಅಂತೇಳಿ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ ಫ್ರೆಂಡ್ಸ.